ಫಿಟ್ನೆಸ್ ಅಂತ ಪರ್ಟಿಕ್ಯುಲರ್ಲಿ ಡಾನ್ಸ್ ಅಷ್ಟೇ, ಹೆಚ್ಚಾಗಿ ಡಾನ್ಸೇ ಮಾಡೋದು ನಾನು. ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಅಫ್ಕೋರ್ಸ್ ಡಾನ್ಸಿಗೆ ಬೇಕಾದಷ್ಟು ಒಂಚೂರು ಎಕ್ಸಸೈಸಸ್ ವಾರ್ಮ್ ಅಪ್ಗೆ ಅಥವಾ ವಾಟ್ ಎವರ್ ಬಾಡಿ ಸ್ಟ್ರೆಂಥನಿಂಗ್ ಕಂಡೀಷನಿಂಗ್ಗೆ ಒಂಚೂರು ಮಾಡ್ತೀನಿ ಅಷ್ಟೇ. ನಾನು ಅಷ್ಟು ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಎಕ್ಸಸೈಸಿಂಗ್ ಆಯ್ತಾ, ನಂಗೆ ಇಷ್ಟ ಇಲ್ಲ. ಕಾಲೇಜಲ್ಲೆಲ್ಲ ವಾರ್ಮ್ ಅಪ್ 1 ಗಂಟೆ ವಾರ್ಮ್ ಅಪ್ ಮಾಡ್ಸೋರು, ವಾರ್ಮ್ ಅಪ್ ಅಂದ್ರೆ 5 minutes ಅಲ್ಲಿ ಮಾಡ್ಬೇಕಪ್ಪ ಅಂತ ನಾನು. ಸೊ ಐ ನೆವರ್ ರಿಯಲಿ ಎಂಜಾಯ್ಡ್ ಎಕ್ಸಸೈಸಿಂಗ್. ಐ ಎಂಜಾಯ್ ಡಾನ್ಸಿಂಗ್. ಸೊ ಅದೇ ಹೆಚ್ಚಾಗಿ ನನ್ನ ಫಿಸಿಕಲ್ ಆಕ್ಟಿವಿಟಿ. ವಾಕಿಂಗ್ ನಂಗೆ ತುಂಬಾ ಇಷ್ಟ, ಬೇಕಾದ್ರೆ ಗಂಟೆಗಟ್ಲೆ ವಾಕ್ ಮಾಡ್ತೀನಿ ನಾನು. ಐ ಲವ್ ವಾಕಿಂಗ್. ಮ್ಯೂಸಿಕ್ ಕೇಳ್ಕೊಂಡು ಎಲ್ಲೋ ತಲುಪಿರ್ತೀನಿ. ಸೊ ಅದು ತುಂಬಾ ಇಷ್ಟ. ಅಂಡ್ ಐ ಟ್ರೈ ಟು, ಅಂದ್ರೆ ಈಗ ಬೆಂಗಳೂರಲ್ಲಿ ನಾನು ಒಬ್ಳೆ ಇರೋದು, ಸೊ ದ ಫುಡ್ ಇಸ್ ಡಿಫಿಕಲ್ಟ್. ಪರ್ಟಿಕ್ಯುಲರ್ ಹೆಲ್ದಿ ಫುಡ್ ಮೇಂಟೈನ್ ಮಾಡೋದು ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ಟ್ರೈ ಅಟ್ ಲೀಸ್ಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್, ವಾಟ್ ಎವರ್ ಐ ಕ್ಯಾನ್ ಟೇಕ್. ಒಂದ್ ದಿನದಲ್ಲಿ ಏನೇನ್ ತಗೊಳ್ಬಹುದು ಅದನ್ನ ಅಟ್ ಲೀಸ್ಟ್ ನನ್ನ ಸಿಸ್ಟಮ್ ಅಲ್ಲಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನನಗೆ ಸಿಕ್ಕೋ ಫ್ರೀ ಟೈಮ್ ಅಲ್ಲಿ ಐ ಟ್ರೈ ಟು ಗಿವ್ 100% ಟು ಡಾನ್ಸ್. ಅಂದ್ರೆ ಈಗ ಶೂಟ್ ಇದ್ದಾಗ ಸ್ವಲ್ಪ ಕಷ್ಟನೇ. ಐ ಟ್ರೈ ಅಟ್ ಲೀಸ್ಟ್ ಶೂಟ್ ಮುಗ್ದ ಮೇಲೆ ಒಂದು 10-10:30 ಕೆಲವೊಮ್ಮೆ ಮನೆಗೆ ಬಂದು ತಲುಪಿರ್ತೀವಿ. ಅಟ್ ಲೀಸ್ಟ್ ಒಂದು 15 minutes ಏನೋ ಒಂದು ಮಾಡೋಣ ಮಲ್ಗೋದಕ್ ಮೊದ್ಲು ಅನ್ನೋ ತರ ಡಾನ್ಸ್ ಮಾಡ್ತೀನಿ ಅಷ್ಟೇ ನಾನು. ಸಮಥಿಂಗ್ ಅಟ್ ಲೀಸ್ಟ್ ನಾನು ಒಂಚೂರು ಬಾಡಿ ಮೂವ್ ಮಾಡ್ಬೇಕು ಅಂತ. ಅದು ಬಿಟ್ಟು 15 ವಿ ಯೂಶಲಿ ಶೂಟ್ 16 to 30th. 1 to 15th ಅಲ್ಲಿ ನಾವು ಬೇರೆ ಅದು ಇದು ಅಂತ ನೋಡ್ಕೊಳ್ತಿರ್ತೀವಿ. ಸೊ ಆ ತರ ಬ್ರೇಕ್ ಸಿಕ್ಕಿದಾಗ 100% ಡಾನ್ಸ್ಗೆ ನಾನು ಕೊಡ್ಬೇಕು, ಡೆಡಿಕೇಟ್ ಮಾಡ್ಬೇಕು ಅನ್ನೋ ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದೀನಿ ಸದ್ಯಕ್ಕೆ. ಸೊ ಐ ಶುಡ್ ಸಿ ಹೌ ದಟ್ ಗೋಸ್. ಅಂಡ್ ಆಕ್ಟಿಂಗ್ ಗೆ ನೀವ್ ಅವಾಗ್ಲೇ ಹೇಳಿದ್ರಿ ನೀವು ರಂಗಭೂಮಿಲೂ ಇದ್ರಿ ಅಂತ, ಅಂಡ್ ಯು ಟುಕ್ ಪರ್ಫಾರ್ಮಿಂಗ್ ಆರ್ಟ್ಸ್. ಮುಂಬೈಯಲ್ಲೂ ಕೂಡ ಯು ವರ್ ಇಂಟು ಥಿಯೇಟರ್ ಅಂತಲ್ಲ. You have serial experience, you have film experiences. ಇದೆರಡಕ್ಕೂ somewhere do you feel ರಂಗಭೂಮಿ ಹೆಲ್ಪ್ ಮಾಡಿದ್ರು ಯಾವ ರೀತಿ ಹೆಲ್ಪ್ ಮಾಡಿದೆ ಅನ್ಸುತ್ತೆ? ಸೊ ಐ ಥಿಂಕ್ ಫಸ್ಟ್ ನಾನು ಸಿನಿಮಾ ಮಾಡಿದಾಗ ಐ ಡಿಡ್ಂಟ್ ನೋ, ರಂಗಭೂಮಿ ಏನು ಗೊತ್ತಿರ್ಲಿಲ್ಲ. ಒಟ್ಟು ರಾಶಿ ಹೋಗಿ ಏನ್ ಡೈಲಾಗ್ ಇದೆಯೋ ಅದನ್ನ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ನಾನು ಹೇಳ್ತಾ ಇದ್ದೆ ಅಷ್ಟೇ. ರಂಗ್ ಬಿರಂಗಿ ಅಂತ ಕನ್ನಡದಲ್ಲೂ ಒಂದು ಮೂವಿ ಮಾಡಿದೀನಿ. ಸೊ ಆ ಟೈಮಲ್ಲೂ ಅಷ್ಟೇ, ಲೈಕ್ ಐ ಪ್ಲೇಡ್ ದ ಹೀರೋಯಿನ್, ದ ಮೇನ್ ಪಾರ್ಟ್. ಬಟ್ ಅಷ್ಟು ಆಕ್ಟಿಂಗ್ ಹಿಂದೆ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ಡಿಸಿಪ್ಲಿನ್ ಇತ್ತು ಅಷ್ಟೇ, ಟೆಕ್ನಿಕ್ ಗೊತ್ತಿರ್ಲಿಲ್ಲ ನಂಗೆ. ಐ ಥಿಂಕ್ ಥಿಯೇಟರ್ ಕಲ್ತ ಮೇಲೆ ಏನಾಯ್ತು ಅಂದ್ರೆ ಅಟ್ ಲೀಸ್ಟ್ ಈ ಒಂದು ಪಾತ್ರ ಈ ರೀತಿ ಮಾಡಿದ್ರೆ ಇನ್ನೊಂದು ಪಾತ್ರ ಇನ್ನೊಂದು ರೀತಿ ಮಾಡಬಹುದು ಅನ್ನೋ ಒಂದು ಡಿಫರೆನ್ಸ್ ಗೊತ್ತಾಗಿದೆ. ಯಾವ ರೀತಿಯಲ್ಲಿ ನಾನು ಚಾಲೆಂಜ್ ಮಾಡ್ಕೋಬಹುದು, ಈ ಒಂದು ಸೀನ್ ಅನ್ನ ಎಷ್ಟೋ ರೀತಿಯಲ್ಲಿ ಮಾಡ್ಬೋದಲ್ಲ, ಅದ್ರಲ್ಲಿ 1-2 ರೀತಿ ಸರಿಯಾದ್ದು ಅಂತ ಹೇಗೆ ಕಂಡುಹಿಡಿಯೋದು, ಆ ರೀತಿ ಕೆಲವೆಲ್ಲ ಟೆಕ್ನಿಕ್ಸ್ ನನಗೆ ಗೊತ್ತಾಗಿದೆ. ಅಫ್ಕೋರ್ಸ್ ಇನ್ನು ತುಂಬಾ ಕಲಿಯೋದಿದೆ. ಒಂಚೂರು ಬೇಸಿಕ್ಸ್ ಟಚ್ ಮಾಡಿದೀವಿ ಅಷ್ಟೇ. ನಮ್ಮ ಕಾಲೇಜಲ್ಲೂ ಚೂರ್ ಬೇಸಿಕ್ಸ್ ಕಲ್ಸೋದಕ್ಕೆ ಟೈಮ್ ಸಿಕ್ಕಿರೋದು. ಅಂಡ್ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ವಿ ಆಸ್ ಅ ಗ್ರೂಪ್. ಜಾಸ್ತಿ ಥಿಯೇಟರ್ ಪ್ರೊಡಕ್ಷನ್ಸ್ ಆಗ್ಲಿ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಾಗ್ಲಿ ಜಾಸ್ತಿ ಮಾಡ್ತಿದ್ವಿ. ಟೆಕ್ನಿಕಲಿ ಕಲ್ತಿರೋದು ಅಂದ್ರೆ ಸ್ವಲ್ಪ ಬೇಸಿಕ್ಸ್. ಬಟ್ ಇಟ್ ಹ್ಯಾಸ್ ಹೆಲ್ಪ್ಡ್ ಮಿ ಅ ಲಾಟ್. ಐ ಥಿಂಕ್ ಕೀರ್ತಿ ಪಾತ್ರಕ್ಕೆ ಸ್ಪೆಷಲಿ ಐ ವುಡ್ ಸೇ ನಾನು ಥಿಯೇಟರ್ ಮಾಡಿರೋದ್ರಿಂದಲೇ ಐ ವಾಸ್ ಏಬಲ್ ಟು ಎಕ್ಸ್ಪೆರಿಮೆಂಟ್ ದಿಸ್ ಮಚ್. ಇಲ್ಲಾದ್ರೆ ಖಂಡಿತವಾಗ್ಲೂ ಆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಆ ವಾಯ್ಸ್ ಆಗ್ಲಿ, ಐ ವುಡಂಟ್ ಹ್ಯಾವ್ ಬಿನ್ ಏಬಲ್ ಟು ಅದು ಮುಂದೆ ತರೋದಕ್ಕೆ ಆಗ್ತಿರ್ಲಿಲ್ಲ.